ಅಪರೂಪದಲ್ಲೇ ಅಪರೂಪ ಎನ್ನುವಂತೆ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ವಿದೇಶದ ಸುದ್ದಿ ಇದೆ. ಎರಡು ದೇಶಗಳ ಮಧ್ಯೆ ದ್ವಿಪಕ್ಷೀಯ ಮಾತುಕತೆಗಳು ನಡೀತವೆ, ಅಗ್ರಿಮೆಂಟ್ಗಳ ಸೈನ್ ಆಗ್ತವೆ. ಅಂತಿಮವಾಗಿ ಮಾಧ್ಯಮಗಳ ಮುಂದೆ ಹಿಂಗಾಯ್ತು ಅನ್ನೋದನ್ನು ಹೇಳ್ತಾರೆ. ಆದರೆ ಇತಿಹಾಸದಲ್ಲೇ ತೀರಾ ಅಪರೂಪ ಅನ್ನುವಂತೆ ಒಂದು ಮಾತುಕತೆ ಅಲ್ಲ, ಅದು ಜಗಳನೇ ಮಾಧ್ಯಮದ ಎದುರು ಬಹಿರಂಗವಾಗಿ ನಡೀತು. ಇಡೀ ಜಗತ್ತು ನೋಡಿತು. ಡೊನಾಲ್ಡ್ ಟ್ರಂಪ್ ಅಮೆರಿಕದ ನೂತನ ಅಧ್ಯಕ್ಷರಾದ ನಂತರ ಶತಾಯಗತಾಯ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ನಾನು ಅಧ್ಯಕ್ಷ ಆದ್ರೆ ಒಂದೇ ದಿವಸಕ್ಕೆ ನಿಲ್ಲಿಸ್ಬಿಡ್ತೀನಿ ಈ ಯುದ್ಧವನ್ನು ಅಂತ ಮಾತಾಡ್ತಿದ್ದರು. ಆ ಪ್ರಯತ್ನದ ಭಾಗವಾಗಿ ಯುಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿಯನ್ನ ಅಮೆರಿಕಕ್ಕೆ ಕರೆಯಲಾಗಿತ್ತು, ವೈಟ್ ಹೌಸ್ಗೆ ಕರೆಯಲಾಗಿತ್ತು. ವೈಟ್ ಹೌಸ್ನಲ್ಲಿ ಮಾಧ್ಯಮದ ಎದುರೇ ನ್ಯೂಸ್ ಚಾನೆಲ್ನ ಕ್ಯಾಮೆರಾಗಳ ಮುಂದೆನೆ ಯುದ್ಧ ನಿಲ್ಲಿಸಬೇಕು ಅಂತ ಝೆಲೆನ್ಸ್ಕಿ ಅವರನ್ನ ಡೊನಾಲ್ಡ್ ಟ್ರಂಪ್ ಒತ್ತಾಯಿಸಿದ್ರು. ಜನರ ಜೀವದ ಜೊತೆಗೆ ಆಟ ಆಡ್ತಿದ್ದೀರಾ ಅಂತ ಡೊನಾಲ್ಡ್ ಟ್ರಂಪ್ ಕ್ಲಾಸ್ ತಗೊಂಡು ರಷ್ಯಾ ಯುಕ್ರೇನ್ ಯುದ್ಧ ಮಾಡೋದಿರ್ಲಿ, ಮೂರನೆಯ ವಿಶ್ವ ಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವ ಆತಂಕ ಇದೆ ಅಂತ. ವಿದೇಶಾಂಗ ವ್ಯವಹಾರಗಳ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನ ಇದು. ಜಗಳನೇ ಅದು. ಅಮೆರಿಕದ ಅಧ್ಯಕ್ಷರು ಯುಕ್ರೇನ್ ಅಧ್ಯಕ್ಷರ ಮಧ್ಯದಲ್ಲಿ ಜಗಳನೇ. ಕೇಳಿಸ್ಕೊಳ್ಳಿ ಒಂದ್ಸಲ. 3 ವರ್ಷ ಆಗಿದೆ ಯುದ್ಧ ಶುರುವಾಗಿ. 2022 ಫೆಬ್ರವರಿ ತಿಂಗಳಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ಆರಂಭಿಸಿತು. ನೆನಪಿದೆ ನಮಗೆಲ್ಲ. ಯುಕ್ರೇನ್ಗೆ ಮೆಡಿಕಲ್ ಓದೋದಕ್ಕೆ ಹೋಗಿದ್ದ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಅವ್ರನ್ನ ವಾಪಸ್ ಕರೆಸೋ ಪ್ರಯತ್ನ, ಒದ್ದಾಟ ಎಲ್ಲವನ್ನೂ ನಾವು ನೋಡಿದ್ವಿ. ಹಾಗೆ ಶುರುವಾದ ಯುದ್ಧ ಇವತ್ತಿನ ತನಕ ಮುಗಿತಾ ಇಲ್ಲ. ವಾರ 15 ದಿವಸದಲ್ಲಿ ಮುಗಿದು ಬಿಡುತ್ತೆ ಈ ಯುದ್ಧ ಅನ್ನಲಾಗಿತ್ತು. ಯುಕ್ರೇನ್ USSR ನ ಭಾಗ ಆಗಿತ್ತು, ಅಖಂಡ ರಷ್ಯಾದ ಭಾಗ ಆಗಿತ್ತು. USSR ನ ಪತನದ ನಂತರ ಪ್ರತ್ಯೇಕ ರಾಷ್ಟ್ರ ಆಯಿತು. ಸದಾ ಕಾಲ ರಷ್ಯಾದ ಭಯದಲ್ಲೇ ಬದುಕ್ತಾ ಇದ್ದಂತಹ ದೇಶ. ನ್ಯಾಟೋ ಅರ್ಥಾತ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ರಷ್ಯಾದ ವಿರುದ್ಧ ಹುಟ್ಟಿಕೊಂಡಂತಹ ಮೈತ್ರಿ ಇದು. ಆ ಮೈತ್ರಿಗೆ ಯುಕ್ರೇನ್ ಅನ್ನು ಸೇರಿಸಿಕೊಳ್ಳಬೇಕು ಅಂತ ನ್ಯಾಟೋ ದೇಶಗಳ ಪ್ರಯತ್ನಿಸಿದ್ವು. ಆ ಮೈತ್ರಿಗೆ ಸೇರಿಕೊಳ್ಳಬೇಕು ಅಂತ ಯುಕ್ರೇನ್ ಪ್ರಯತ್ನಿಸಿತು. ಯಾವ ಕಾರಣಕ್ಕೂ ನೀವು ನ್ಯಾಟೋ ಒಕ್ಕೂಟವನ್ನ ಸೇರುವಂತಿಲ್ಲ ಅಂತ ರಷ್ಯಾ ಯುಕ್ರೇನಿಗೆ ವಾರ್ನಿಂಗ್ ಕೊಡ್ತು. ಯುರೋಪ್ನ 30 ದೇಶಗಳು, ಅಮೆರಿಕ ಕೆನಡಾ ಸೇರಿದ್ರೆ 32 ದೇಶಗಳ ಮೈತ್ರಿ. ಆ ಮೈತ್ರಿಗೆ ಸೇರುವ ಪ್ರಯತ್ನ ಯುಕ್ರೇನ್ ಮಾಡ್ತು. ಇನ್ನೇನು ಸೇರ್ಕೊಂಡೇ ಬಿಡ್ತು ಅನ್ನುವಾಗ ರಷ್ಯಾ ದಾಳಿ ಮಾಡಿದ್ದು.
ರಷ್ಯಾಗೆ ತನ್ನ ಪಕ್ಕದ ದೇಶದಲ್ಲೇ ನ್ಯಾಟೋ ಬಂದು ಕೂತ್ಕೊಳ್ಳೋದು ಇಷ್ಟ ಇರಲಿಲ್ಲ. ನನ್ನ ಭದ್ರತೆಗೆ ಅಪಾಯಕಾರಿ ಅಂತೂ ರಷ್ಯಾ ವಾರ್ನ್ ಮಾಡುವಷ್ಟು ಮಾಡಿ ವ್ಲಾಡಿಮಿರ್ ಝೆಲೆನ್ಸ್ಕಿಗೆ ಎಚ್ಚರಿಕೆ ಕೊಟ್ಟು ದಾಳಿ ಆರಂಭಿಸಿದ್ರು. 3 ವರ್ಷ ಆದರೂ ಮುಗಿತಾ ಇಲ್ಲ. ಯುಕ್ರೇನ್ ಕಡೆ ಸುಮಾರು 1 ಲಕ್ಷ ಜನ ಬಲಿಯಾಗಿದ್ದಾರೆ. ರಷ್ಯಾದ 1,20,000. ನ್ಯಾಟೋ ಒಕ್ಕೂಟ ಯುಕ್ರೇನ್ಗೆ ವೆಪನ್ಸ್ ಕೊಟ್ಟಿದೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ ರೀತಿಯಲ್ಲಿ ಬೈಡನ್ ಸರ್ಕಾರ $350 ಬಿಲಿಯನ್ ಆಯುಧಗಳನ್ನು ಸಪ್ಲೈ ಮಾಡಿದೆ ಯುಕ್ರೇನ್ಗೆ. ತನ್ನ ಸೈನ್ಯ ವಿದೇಶದ ಆಯುಧಗಳನ್ನಿಟ್ಕೊಂಡು ಝೆಲೆನ್ಸ್ಕಿ ರಷ್ಯಾವನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಇತ್ತೀಚೆಗೆ ನಡೆದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಝೆಲೆನ್ಸ್ಕಿ ಪೆನ್ಸಿಲ್ವೇನಿಯಾಗೆ ಬಂದು ಬೈಡನ್ರ ಪರವಾಗಿ ಪ್ರಚಾರ ಮಾಡಿದ್ರು ಅನ್ನುವ ಸಿಟ್ಟು. ಮಾತುಕತೆಯ ವೇಳೆ ಆ ವಿಷಯ ಕೂಡ ಬರುತ್ತೆ. ನಮ್ಮ ಅಪೋಸಿಟ್ ಪಾರ್ಟಿಯ ಪರವಾಗಿ ನೀವು ಪ್ರಚಾರ ಮಾಡಿದ್ದೀರಿ, ಆದರೂ ನಮ್ಮ ಅಧ್ಯಕ್ಷರಿಗೆ ನಿಮ್ಮ ದೇಶದ ಮೇಲೆ ಪ್ರೀತಿ ಇದೆ ಅಂತಾರೋ. ಕದನ ವಿರಾಮ ಘೋಷಿಸಬೇಕು ಅನ್ನೋದು ಅಮೆರಿಕದ ಪ್ರಯತ್ನ. ಝೆಲೆನ್ಸ್ಕಿ ಒಪ್ತಿಲ್ಲ. ಆನ್ ವಾಟ್ ಟರ್ಮ್ಸ್ ಅಂತಾರೋ. ಯಾವ ಟರ್ಮ್ಗಳ ಆಧಾರದ ಮೇಲೆ ಕದನ ವಿರಾಮ ಆಗಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರಲ್ಲ, ಅವೆಲ್ಲವೂ ಯುಕ್ರೇನಿಗೆ ವಿರುದ್ಧ ಇದ್ದಾವೆ. ರಷ್ಯಾ ಇಲ್ಲಿ ತನಕ ಯುಕ್ರೇನಿನ ಎಷ್ಟು ಭೂಭಾಗಗಳನ್ನು ಗೆದ್ದುಕೊಂಡಿದೆಯೋ ಎಲ್ಲ ರಷ್ಯಾದ್ದೇ. ಆದರೆ ಯುಕ್ರೇನ್ ರಷ್ಯಾದ ಒಳಗೆ ಎಲ್ಲೆಲ್ಲಿ ಹೋಗಿದೆಯಲ್ಲ ವಾಪಸ್ ಬರ್ಬೇಕಂತ. ರಷ್ಯಾದ ದಾಳಿಯಿಂದ ಯುಕ್ರೇನ್ನಲ್ಲಿ ಆದ ನಷ್ಟಕ್ಕೆ ಯಾವುದೇ ಪರಿಹಾರ ಇಲ್ಲ. ಇವೆಲ್ಲವೂ ರಷ್ಯಾದ ಪರವಾಗೇ ಇದ್ದಾವೆ ಅಂತ ಝೆಲೆನ್ಸ್ಕಿ ಅಸಮಾಧಾನ. ಅದಕ್ಕೆ ನಿಮ್ಮ ಹತ್ರ ನಮ್ಮನ್ನು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅಂದ್ಬಿಟ್ರು ಡೊನಾಲ್ಡ್ ಟ್ರಂಪ್. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಡೊನಾಲ್ಡ್ ಟ್ರಂಪ್ ಇರುವಲ್ಲಿ ಏನು ಬೇಕಾದರೂ ಆಗಬಹುದು. ನ್ಯೂಸ್ ಚಾನೆಲ್ಗಳ ಕ್ಯಾಮ್ರಾ ಮುಂದೆ ದ್ವಿಪಕ್ಷೀಯ ಮಾತುಕತೆಯೂ ಆಗಬಹುದು, ಜಗಳನೂ ಆಗಬಹುದು. ಅದೇ ನನಗನ್ಸುತ್ತೆ ಒಂದು ಪಂಚಾಯಿತಿ ಕಟ್ಟೆಯಲ್ಲಿ ಏನು ನಡೆಯುತ್ತಲ್ವ, ಅದು ಜಾಗತಿಕ ರಾಜಕಾರಣದಲ್ಲೂ ಕೂಡ ಕೆಲವೊಮ್ಮೆ ನಡಿಬೋದು ಅನ್ನೋದಕ್ಕೆ ಓವಲ್ ಆಫೀಸ್ನಲ್ಲಿ ನಡೆದಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವಿನ ಮಾತುಕತೆ ಟೆಲಿವೈಸ್ಡ್ ಆಗಿರ್ತಕ್ಕಂಥದ್ದು ಪ್ರತ್ಯಕ್ಷ ಸಾಕ್ಷಿ. ಅನೇಕ ಬಾರಿ ಅಮೆರಿಕನ್ ಅಧ್ಯಕ್ಷರು ಅಥವಾ ದ್ವಿಪಕ್ಷೀಯ ಮಾತುಕತೆಗಳ ಸಂದರ್ಭದಲ್ಲಿ 2 ರಾಷ್ಟ್ರಗಳ ಮುಖ್ಯಸ್ಥರು ಮಾತನಾಡುವಾಗ ಹಾರ್ಡ್ ಟಾಕ್ ಆಗಿರುತ್ತೆ. ಬಿಕಾಸ್ ದಟ್ ಈಸ್ ಡಿಪ್ಲೊಮಸಿ ಈಸ್ ಆಲ್ ಅಬೌಟ್. ಅದು ಅನೇಕ ಬಾರಿ ಆ ರೀತಿ ನಡೆದಿರುತ್ತೆ. ಆದರೆ ಮೊದಲ ಬಾರಿ ಅನಿಸುತ್ತೆ ಅಮೆರಿಕನ್ ಅಧ್ಯಕ್ಷರು ಮತ್ತೊಂದು ದೇಶದ, ಅತ್ಯಂತ ಚಿಕ್ಕ ದೇಶದ, ತನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಒಬ್ಬ ರಾಷ್ಟ್ರದ ಅಧ್ಯಕ್ಷರನ್ನು ಕರೆದು ಜಾನ್ ಬೂಚ್ಕರ್, ಅಂದರೆ ಇದು ಇಂಟೆನ್ಷನಲಿ ಇದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೇಳಿಲ್ಲ, ಟೆಲಿವೈಸ್ ಲೈವ್ ಮಾಡಿ ಹೇಳ್ತಾರೆ ಅವ್ರು ಮಧ್ಯದಲ್ಲಿ ಒಂದು ಕಡೆ ನೋಡ್ಲಿ ಬಿಡಿ ದೇಶದ ಜನ ಅಂತ. ನಿಶ್ಚಿತವಾಗಿ, ಯಾಕೆಂದರೆ ಇಲ್ಲವಾದಲ್ಲಿ ಈ ಮಾತುಗಳು ಬರ್ತಿರಲಿಲ್ಲ. ಈಗ ಅನೇಕ ಬಾರಿ ಫೋಟೋ ಅಪಾರ್ಚುನಿಟಿ ಕೊಡಲಾಗತ್ತೆ, ಬೈಲ್ಯಾಟ್ರಲ್ ಟಾಕ್ಸ್ನಲ್ಲಿ ಕೊಡಲಾಗತ್ತೆ ಫೋಟೋ ಅಪಾರ್ಚುನಿಟಿ. ಬಟ್ ಅದು 1 ನಿಮಿಷ 2 ನಿಮಿಷ ಇರುತ್ತೆ, ನಂತರ ಕ್ಯಾಮ್ರಾಗಳು ಹೊರಗಡೆ ಹೋಗ್ತವೆ, ನಂತರ ನೀವು ಬೈಲ್ಯಾಟ್ರಲ್ ಟಾಕ್ಸ್ಗಳನ್ನು ಮುಂದುವರಿಸ್ತೀರಿ. ಆದರೆ ಇಲ್ಲಿ ನೋಡಿ, ಈಗ ಪ್ರೆಸ್ ಕಾನ್ಫರೆನ್ಸ್ನ ಸಂದರ್ಭದಲ್ಲಿ ಅನೇಕ ಬಾರಿ 2 ರಾಷ್ಟ್ರಗಳ ಮುಖ್ಯಸ್ಥರು ಮಾತನಾಡುವಾಗ ಡಿಸ್ಅಗ್ರಿಮೆಂಟ್ಗಳು ಇರ್ತವೆ. ಹೌದು, ಇದ್ದೇ ಇರ್ತವೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ. ಅವ್ರದ್ದೊಂದು ವ್ಯೂ ಪಾಯಿಂಟ್ ಇರುತ್ತೆ, ಇವ್ರದ್ದೊಂದು ವ್ಯೂ ಪಾಯಿಂಟ್ ಇರುತ್ತೆ. ಆದರೆ ಇಲ್ಲಿ
ನಿಮ್ಮ ನಡುವೆ ಈ ಮಟ್ಟದ ಒಂದು ಭಿನ್ನಾಭಿಪ್ರಾಯಗಳು ಕಳೆದ 15 ದಿನಗಳಿಂದ ಬಹಿರಂಗವಾಗಿ ವ್ಯಕ್ತ ಆಗ್ತಾ ಇದ್ದಾಗ, ಅದೇ ಕಾರಣದಿಂದ ತಾನೇ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾರ್ಕೋನಿ ನಿಮ್ಮ ಜೊತೆ ಬಂದು ಚರ್ಚೆಯನ್ನು ನಡೆಸಿದ್ದು. ಹೌದು. ಜರ್ಮನಿಯಲ್ಲಿ ಚುನಾವಣೆಯ ನಂತರ ಕ್ರಿಶ್ಚಿಯನ್ ಡೆಮೊಕ್ರೆಟಿಕ್ ಯೂನಿಯನ್ ಆ ಪಾರ್ಟಿಯ ಅಧ್ಯಕ್ಷರು ಬಂದು ಇಲ್ಲ, ನಾವು ಯುರೋಪಿಯನ್ ಯೂನಿಯನ್ ಅಮೆರಿಕಾದಿಂದ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು. ಆ ಸಂದರ್ಭದಲ್ಲಿ, ಆ ಪರಿಪ್ರೇಕ್ಷ್ಯದಲ್ಲಿ ಜೆಲೆನ್ಸ್ಕಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಟೆಲಿವೈಸ್ಡ್ ಮಾಡಿ, ಅದನ್ನು ಒಂದು ರೀತಿ ಸೆನ್ಸೇಷನಲ್ ಆಗಿ ಕ್ರಿಯೇಟ್ ಮಾಡಿ, ಇಲ್ಲ ನೋಡಿ ಜೆಲೆನ್ಸ್ಕಿ ಅಮೆರಿಕಾದ ನೆರವನ್ನು ತೆಗೆದುಕೊಂಡರೂ ಕೂಡ ನಮಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ, ನಮ್ಮ ಬಗ್ಗೆ ಆತನಿಗೆ ಒಂದು ಕೃತಜ್ಞತಾ ಭಾವ ಇಲ್ಲ, ಆ ದೇಶಕ್ಕೆ ಒಂದು ಕೃತಜ್ಞತೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ. ನೋಡಿ, ಫಾರಿನ್ ಪಾಲಿಸಿ ಅಂತಕ್ಕಂಥದ್ದು ಅದೊಂದು ಕಂಟಿನ್ಯೂಯಸ್ ಪ್ರೊಸೆಸ್, ಭಾರತದ್ದಿರ್ಬೋದು ಅಥವಾ ಬೇರೆ ರಾಷ್ಟ್ರದ್ದಿರ್ಬೋದು. ಆದರೆ ಮೊದಲ ಬಾರಿ ಅಮೆರಿಕಾದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ಜೋ ಬೈಡನ್ನ ಇದೇ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷದ ಬೇರೆ ರಾಷ್ಟ್ರಾಧ್ಯಕ್ಷ ಇರುವಾಗ ಕೂಡ ಒಂದು ಫಾರಿನ್ ಪಾಲಿಸಿ ಇದೆ. ಹೌದು, 180 ಡಿಗ್ರಿ ಶಿಫ್ಟ್ ಮಾಡಿಬಿಟ್ರು ಟ್ರಂಪ್. ನೀವು ಎರಡನೇ ಮಹಾಯುದ್ಧದ ನಂತರ ನೋಡಿ, ಎರಡನೇ ಮಹಾಯುದ್ಧದಕ್ಕಿಂತ ಮುಂಚೆ ಥಾಮಸ್ ಜೆಫರ್ಸನ್ನ ಒಂದು ಬಹಳ ಇಂಪಾರ್ಟೆಂಟ್ ಕೋಟ್ ಇತ್ತು, ವಿ ಶುಡ್ ನಾಟ್ ಬಿ ಎಂಟ್ಯಾಂಗಲ್ಡ್ ಎನಿವೇರ್ ಅಂತ. ಅಮೆರಿಕನ್ ಫಾರಿನ್ ಪಾಲಿಸಿ ಇತ್ತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರೂಸ್ವೆಲ್ಟ್ ಎಲ್ಲ ಸೇರಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ವಿ ಶುಡ್ ಬಿ ಚಾಂಪಿಯನ್ ಆಫ್ ಡೆಮೋಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು. ಹೀಗಾಗಿ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕಾದ ಪಾಲ್ಗೊಳ್ಳುವಿಕೆ ಇಡೀ ಇಕ್ವೇಷನನ್ನು ಬದಲಾಯಿಸುತ್ತೆ. ನೀವು ಜರ್ಮನಿಯ ಹಿಟ್ಲರನ್ನು, ನಾಜಿಯನ್ನು ಟೇಕ್ ಆನ್ ಮಾಡಿದ್ಯಾಕೆ? ಸರ್ವಾಧಿಕಾರತ್ವದ ವಿರುದ್ಧ, ಟೊಟಾಲಿಟೇರಿಯನ್ ವಿರುದ್ಧ ನಾವು ಒಂದು ಡೆಮೋಕ್ರಸಿಗಾಗಿ ಹೋರಾಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ. ನಂತರ ನಡೆದಿರ್ತಕ್ಕಂಥ 1945ರಿಂದ 91ರವರೆಗೆ ಏನು ಶೀತಲ ಸಮರ ನಡೀತು, ಅದು ಯಾಕೆ ನಡೀತು? ಕಮ್ಯುನಿಸ್ಟ್ ಟೊಟಾಲಿಟೇರಿಯನ್ ರಿಜಿಮನ್ನು ನಾವು ವಿರೋಧಿಸ್ತೀವಿ, ಫ್ರೀ ಸೊಸೈಟಿ, ಫ್ರೀ ಎಕಾನಮಿ, ಡೆಮೋಕ್ರಸಿಯನ್ನು ನಾವು ಬೆಂಬಲಿಸ್ತೀವಿ ಅನ್ನುವ ಕಾರಣಕ್ಕೋಸ್ಕರ. ಈಗ ಏಕಾಏಕಿ 20 ದಿನಗಳಲ್ಲಿ ಒಂದು ಮೇಜರ್ ಪ್ಯಾರಾಡೈಮ್ ಶಿಫ್ಟ್ ಅಂತಿರೋ, ಅಥವಾ ಅಮೇರಿಕದ ಹುಚ್ಚಾಟ ಅಂತಿರೋ, ಅಥವಾ ಅಮೇರಿಕದ ನಿಜ ಸ್ವರೂಪ ಅಂತಿರೋ, ಅದು ಸ್ಪಷ್ಟವಾಗಿ ಬಯಲಿಗೆ ಬರ್ತಾ ಇದೆ. ಬಿಸ್ನೆಸ್ ಫಸ್ಟ್ ಅಂದರೆ, ಈಗ ನಾನು ಮಧ್ಯಾಹ್ನ ಕೂಡ ಅದನ್ನು ಮಾತನಾಡ್ತಾ ಇದ್ದೆ, ಭಾರತದಲ್ಲಿ BJP ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬಂದುಬಿಟ್ರೆ ಏನಾಗುತ್ತೆ? ಆ ಸ್ಥಿತಿ ಇವತ್ತು ಅಮೆರಿಕ ಮತ್ತು ರಷ್ಯಾ, ನೀವು ರಷ್ಯಾ ಮತ್ತು ಅಮೆರಿಕ ಡಿಪ್ಲೊಮಸಿ ಚರ್ಚೆ ಮಾಡೋದರ ಬಗ್ಗೆ ಯಾರದೇ ಆಕ್ಷೇಪ ಇರಲಿಕ್ಕಿಲ್ಲ. ಆದರೆ ಏಕಾಏಕಿ ಯಾವ ರಾಷ್ಟ್ರದ ಮೇಲೆ ರಷ್ಯಾ ಸೇನೆಯನ್ನು ನುಗ್ಗಿಸಿದೆಯೋ ಆ ರಾಷ್ಟ್ರದ ಅಧ್ಯಕ್ಷರನ್ನು ಕರೆದು ನೀವು ಟೆಲಿವೈಸ್ಡ್ ಮಾಡಿ, ಆತನನ್ನು ಬೈದು, ಆತ ಓವಲ್ ಆಫೀಸ್ ಬಿಟ್ಟು ಹೋಗುವಂತೆ ಮಾಡಿ, ನಾವು ರಷ್ಯಾದ ಜೊತೆ ಮಾತುಕತೆ ನಡೆಸ್ತೀವಿ. ನೋಡಿ, ಯಾವುದೇ ರಾಷ್ಟ್ರದ ಜೊತೆಗೆ ಮೈತ್ರಿ ಮಾಡಿಕೊಳ್ಳಿಕ್ಕೆ ಅವರು ಸ್ವತಂತ್ರರು. ಹೌದು ಹೌದು. ಆದರೆ ನಿಮ್ಮದು ಯುರೋಪಿಯನ್ ಯೂನಿಯನ್ ಜೊತೆ ಇಷ್ಟು ನ್ಯಾಟೋಗೆ 75-80 ವರ್ಷಗಳ ಇತಿಹಾಸ ಇದೆ ನ್ಯಾಟೋ ಪಡೆಗಳಿಗೆ. ನೀವು ನ್ಯಾಟೋನ ಈಗ ಏಕಾಏಕಿ ಕೈ ಬಿಟ್ಟಿಲ್ಲ, ನಾವು ರಷ್ಯಾ ಜೊತೆ ಹೋಗ್ತೀವಿ. 15 ದಿನಗಳ ಹಿಂದೆ ಅಮೇರಿಕನ್ ನೆಗೋಷಿಯೇಟರ್ಸ್ಗಳು ಉಕ್ರೇನ್ನಲ್ಲಿ ನಮ್ಗೆ ಅದಿರು ನಿಕ್ಷೇಪದ ಪೂರ್ಣ ಪ್ರಮಾಣದ ಕಾಂಟ್ರಾಕ್ಟ್ ಕೊಡ್ತೀರಾ ಅಂತಕ್ಕಂಥದ್ರ ಬಗ್ಗೆ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಯಾವಾಗ ಅದು ಕೊಡಲ್ಲ ಅಂತಕ್ಕಂಥದ್ದನ್ನು ಜೆಲೆನ್ಸ್ಕಿ ಹೇಳಿದರು, ಆಗ ನೀವು ಏಕಾಏಕಿ ಆತನನ್ನು ಕರೆದು ಪಂಚಾಯಿತಿ ಕಟ್ಟೆಯಲ್ಲಿ ಚರ್ಚೆ ಮಾಡದಂತೆ ಆತನನ್ನು ಬೈದು ನೀನು ಥ್ಯಾಂಕ್ಸ್ ಯಾಕೆ ಹೇಳಲ್ಲ ಅನ್ನೋದನ್ನು ಕೇಳಿ ನನಗನ್ಸುತ್ತೆ ಈ ಇಡೀ ಒಂದು ಟೆಲಿವೈಸ್ಡ್ ತಿಕ್ಕಾಟದಿಂದ ಇಡೀ ಜಾಗತಿಕ ರಾಜಕಾರಣ, ಜಿಯೋಪಾಲಿಟಿಕ್ಸ್ ಒಂದು ರೀತಿ ಪಲ್ಲಟ ಆಗುವಂಥ, ತಲ್ಲಣ ಆಗ್ತಕ್ಕಂಥ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಯಾಕಂದರೆ ವ್ಲಾದಿಮಿರ್ ಪುತಿನ್ ನೋಡಿ, ರಷ್ಯಾದ ವಿಸ್ತರಣಾವಾದದ ಬಗ್ಗೆ 3 ವರ್ಷದಿಂದ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಮಾತನಾಡ್ತಾ ಇದ್ವು. ದೇ ಐಸೋಲೇಟೆಡ್ ಎಕನಾಮಿಕಲಿ ರಷ್ಯಾ. ಹೀಗಿರುವಾಗ ಈಗ ಏಕಾಏಕಿ ಜೆಲೆನ್ಸ್ಕಿಯನ್ನು ಈ ರೀತಿ ಬೈದಾಗ, ಹಾಗಾದರೆ ನಾಳೆ ರಷ್ಯಾ ಬರೀ ಉಕ್ರೇನಿಗೆ ನಿಲ್ಲುತ್ತಾ? ಸೋವಿಯತ್ ಯೂನಿಯನ್ನ ಭಾಗವಾಗಿತ್ತು ಉಕ್ರೇನ್ ಅನ್ನುವ ಕಾರಣಕ್ಕೋಸ್ಕರ. ಅದೇನು ಉಕ್ರೇನ್ ಮೇಲೆ ಕಣ್ಣಿರಲಿಲ್ಲ, ಯುರೋಪಿಯನ್ ರಾಷ್ಟ್ರಗಳಿಗೆ ಒಂದು ಪಾಠ ಕಲಿಸಬೇಕು ಅಂತ ವ್ಲಾದಿಮಿರ್ ಪುಟಿನ್ ಉಕ್ರೇನ್ ಮೇಲೆ ಸೇನೆಯನ್ನು ನುಗ್ಗಿಸಿದ್ರು. ಈಗ ಈಸ್ಟರ್ನ್ ಯುರೋಪ್ನಲ್ಲಿ ನುಗ್ಗಿಸ್ತಾರೆ, ಪೋಲೆಂಡ್, ಉಳಿದ ಬಾಲ್ಟಿಕ್ ದೇಶಗಳ ಮೇಲೆ ತಮ್ಮ ಸೇನೆಯನ್ನು ವ್ಲಾದಿಮಿರ್ ಪುಟಿನ್ ನುಗ್ಗಿಸ್ತಾರೆ. ಆಗ ಅಮೆರಿಕನ್ ಸ್ಟ್ಯಾಂಡ್ ಏನಿರುತ್ತೆ? ಯುರೋಪಿಯನ್ ಯೂನಿಯನ್ ಅಂತೂ ಅಷ್ಟು, ನೀವು ಯುರೋಪಿಯನ್ ಯೂನಿಯನ್ ಎಕನಾಮಿಕಲಿ ಸ್ಟ್ರಾಂಗ್ ಇರ್ಬೋದು,
ಬಟ್ ಮಿಲಿಟ್ರಿ ವೈಸ್ ಇವತ್ತು ಯುರೋಪಿಯನ್ ಯೂನಿಯನ್ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೈಟ್ ಇಲ್ಲ. ಅದೇ ಕಾರಣದಿಂದ ತಾನೇ ಜೆಲೆನ್ಸ್ಕಿ ಎಷ್ಟು ಪರಿಯಾಗಿ ಬೆಳ್ಕೊಂಡ್ರು ಕೂಡ ನ್ಯಾಟೋ ಪಡೆಗಳು ಉಕ್ರೇನ್ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೈನ್ಯ ಕಳಿಸಿ ಅಂದರು, ಸೈನ್ಯ ಕಳಿಸ್ಲಿಲ್ಲ. ಸರಿ, ಇವತ್ತು ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೆ, ನಮ್ಮ ಯುದ್ಧ ಸಾಮಗ್ರಿಗಳಿಂದ ನೀವು 3 ವರ್ಷಗಳ ಕಾಲ ಹೋಲ್ಡ್ ಮಾಡಿದಿರಿ, ನಾವು ಇರದೇ ಇದ್ರೆ 3 ದಿನಕ್ಕೆ ಮುಗಿತಿದ್ರು ಇದನ್ನು. ಈಗ ನಿಶ್ಚಿತವಾಗಿ ನೋಡಿ, ಇದೇನು ಆಯಿತೋ ಅದಾಗೋಯ್ತು, ಡೊನಾಲ್ಡ್ ಟ್ರಂಪ್ ಇದನ್ನೇ ಬಯಸ್ತಾ ಇದ್ರು. ಆದರೆ ಮುಂದಿನ ದಿನಗಳಲ್ಲಿ ಇದರ ಪ್ರಭಾವ ಇಡೀ ವಿಶ್ವದ ಮೇಲೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನಾಳೆ ರಷ್ಯಾ ಏನು ಮಾಡುತ್ತೆ? ಯಾಕಂದರೆ ವ್ಲಾದಿಮಿರ್ ಪುಟಿನ್ ಮೇಲೆ ನೀವು ಇಷ್ಟು ದಿನ ಸ್ಯಾಂಕ್ಷನ್ಸ್ ಹಾಕಿದ್ರಿ, ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನು. ಈಗ ಆ ಸ್ಯಾಂಕ್ಷನ್ನ ಸ್ಟೇಟಸ್ ಏನು? ನೀವು ನಾಳೆ ಹೋಗಿ ವ್ಲಾದಿಮಿರ್ ಪುಟಿನ್ ಜೊತೆ ಈಗಾಗಲೇ 2 ಸುತ್ತಿಗಳ ಚರ್ಚೆ, ಸೌದಿ ಅರೇಬಿಯಾದಲ್ಲಿ 1 ಸುತ್ತಿನ ಚರ್ಚೆ ನಡೀತು. ಯು ಸೆಂಟ್ ಯುವರ್ ಸ್ಪೆಷಲ್ ಎನ್ವಾಯ್ ಟು ಮಾಸ್ಕೋ ಆಲ್ಸೋ. ಮುಂದಿನ ದಿನಗಳಲ್ಲಿ ಅದರ ಸ್ಟೇಟಸ್ ಏನು? ಯುರೋಪಿಯನ್ ಯೂನಿಯನ್ ಜೊತೆ ಇಷ್ಟು ವರ್ಷಗಳ ಕಾಲ ಇದ್ರಿ. ಈಗ ಮೊದಲ ಬಾರಿ ಜರ್ಮನಿಯಲ್ಲಿ ಒಂದು ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇದೆ. ಅವರು ಇಲ್ಲ, ನಾವು ಅಮೆರಿಕ ಜೊತೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಪಾಲಿಸಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಜರ್ಮನಿ, ಫ್ರಾನ್ಸ್ ಬೇರೆ ರೀತಿಯ ಆಲೋಚನೆಯನ್ನು ನಿಶ್ಚಿತವಾಗಿ ಮಾಡ್ತವೆ. ಆ ಸಂದರ್ಭದಲ್ಲಿ ಅಂದರೆ ಇದು ಕೇವಲ ಅಮೆರಿಕ ಮತ್ತು ರಷ್ಯಾದ ಜೊತೆಗಿನ ಮಾತುಕತೆ ಅಥವಾ ಉಕ್ರೇನನ್ನು ಇವತ್ತು ಉಕ್ರೇನನ ಸ್ವತಂತ್ರ ಹೋರಾಟ ಅಂತ ಜೆಲೆನ್ಸ್ಕಿ ಕರೆದ್ರೂ ಕೂಡ ಅವ್ರು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಕರೆದು ಹೇಳ್ತಾರೆ, ಇಲ್ಲ 3ನೇ ಮಹಾಯುದ್ಧದ ಗ್ಯಾಮ್ಲಿಂಗನ್ನು ನೀವು ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಮತ್ತು ಉಪರಾಷ್ಟ್ರಪತಿಗಳು ಹೇಳ್ತಾರೆ. ಅಜಿತ್, ಏನೇ ಆದರೂ ಕೂಡ, ಅದಕ್ಕೆ ಏನೇ ಸಮರ್ಥನೆ ಇದ್ದರೂ ಕೂಡ, ನಿಮ್ಮ ಫಾರಿನ್ ಪಾಲಿಸಿ ಶಿಫ್ಟ್ ಆಗ್ತಿದೆ ಅಂತಾದರೂ ಕೂಡ ಸಣ್ಣ ರಾಷ್ಟ್ರದ ಒಬ್ಬ ಅಧ್ಯಕ್ಷನನ್ನು ಕರೆದು ನಾನು ಪಂಚಾಯತಿ ಕಟ್ಟೆಯಲ್ಲಿ ಮಾತಾಡ್ತೀವಿ ಅನ್ನೋದು ಹೈಟ್ ಆಫ್ ಇಮ್ಯಾಚುರಿಟಿ. ಪಾಲಿಟಿಕ್ಸ್ನಲ್ಲಿ ಮ್ಯಾಚುರಿಟಿ ಇಸ್ ವೆರಿ ಇಂಪಾರ್ಟೆಂಟ್, ವೆದರ್ ಇಟ್ ಈಸ್ ಅ ಡೊಮೆಸ್ಟಿಕ್ ಆರ್ ಅ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್. ದಟ್ ಮ್ಯಾಚುರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವೇರ್ ವಿ ಆರ್ ಟೇಕಿಂಗ್ ದಿಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಮತ್ತು ಉಪರಾಷ್ಟ್ರಪತಿ JD ವಾನ್ಸ್ 75-80 ವರ್ಷಗಳ ಅಮೆರಿಕನ್ ಹೆಜಮನಿಯನ್ನು ಜಿಯೋ ಪಾಲಿಟಿಕ್ಸ್ನಲ್ಲಿತ್ತು. ಅದು ಒಂದು ರಾತ್ರಿಯಲ್ಲಿ ಅಮೆರಿಕಾದ ಬಗ್ಗೆ ಇದ್ದ ಕ್ರೆಡಿಬಿಲಿಟಿ ಮೊದಲಿತ್ತೋ ಇಲ್ವೋ ಅನ್ನೋದು ಕೂಡ ಅನೇಕರು ಡಿಬೇಟೇಬಲ್ ಅಂತಾರೆ. ಆದರೆ ಒಂದು ಎಕನಾಮಿಕ್ ಮೈಟ್ ಇತ್ತು, ಒಂದು ಮಿಲಿಟರಿ ಮೈಟ್ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಅಮೆರಿಕಕ್ಕೊಂದು ಗ್ಲೋಬಲ್ ಲೀಡರ್ಶಿಪ್ ಇತ್ತು. ಪ್ರಾಯಶಃ ನಿನ್ನೆಯ ತಿಕ್ಕಾಟದ ನಂತರ ಅದು ಕಳೆದು ಹೋಯ್ತಾ? ಜೋ ಬೈಡನ್ ಮೃದುತ್ವದ ಕಾರಣದಿಂದ ಕಳೆದು ಹೋಗಿತ್ತು. ಈಗ ಡೊನಾಲ್ಡ್ ಟ್ರಂಪ್ರ ಈ ಆಟಿಟ್ಯೂಡಿಂದ ಕಳೆದು ಹೋಗುತ್ತಾ? ನನಗನ್ಸುತ್ತೆ ಆ್ಯಸ್ ಎನ್ ಇಂಡಿಯನ್ ವಿ ಶುಡ್ ಥಿಂಕ್ ಟ್ವೈಸ್ ಬಿಫೋರ್ ಎಂಟ್ರಿಂಗ್ ಕ್ವಾಡ್. ನಾಳೆ ಇಂಡೋ ಚೈನಾದ ನಡುವೆ ತಿಕ್ಕಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಹೋಗಿ ಚೈನೀಸ್ ಹೂ ಜಿಂಟಾವ್ ಜೊತೆ ಮಾತುಕತೆ ಕುಳಿತುಕೊಂಡ್ರೆ ಭಾರತದ ಪರಿಸ್ಥಿತಿ ಹೌದು. ಎಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ರಾಜ್ಯ ರಾಜಕಾರಣದ ದೊಡ್ಡ ಸುದ್ದಿ, ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನುವುದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಬಣದ ಸಚಿವರು ಒಬ್ಬರ ನಂತರ ಒಬ್ಬರಂತೆ ದೆಹಲಿ ಯಾತ್ರೆ ಮುಗಿಸಿಕೊಂಡು ಬಂದ ಮೇಲೆ DK ಶಿವಕುಮಾರ್ ದಿಲ್ಲಿಗೆ ಹೋದರು. ಹಲವು ಮಾತುಕತೆಗಳು ನಡೆದವು. ಈ ಸಂದರ್ಭದಲ್ಲಿ ದೊಡ್ಡ ಸುದ್ದಿ, DK ಶಿವಕುಮಾರ್ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಹೈಕಮಾಂಡ್ಗೆ. ತಿಂಗಳು ತಾರೀಖಿನ ಸಮೇತ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ. ವೇಣುಗೋಪಾಲ್ರ ಜೊತೆಗೆ ನಡೆದ ಮಾತುಕತೆಯಲ್ಲಿ ಆದ ಬೆಳವಣಿಗೆ ಇದು. ಮಾರ್ಚ್ ತಿಂಗಳಲ್ಲಿದ್ದೀವಿ ನಾವಿನ್ನು. ಮಾರ್ಚ್ ಆರಂಭ ಆಯ್ತು.
ಅಕ್ಟೋಬರ್ 31ರ ಡೆಡ್ ಲೈನ್ ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್. ಅಕ್ಟೋಬರ್ 31ರೊಳಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಕರ್ನಾಟಕದಲ್ಲೊಂದು ಅಧಿಕಾರ ಹಂಚಿಕೆಯ ಸೂತ್ರ ಇದೆ. ಇಂಥದ್ದೇ ಸೂತ್ರಗಳನ್ನ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಮಾಡಲಾಗಿತ್ತು. ಸೂತ್ರ ಜಾರಿಯಾಗಲಿಲ್ಲ. 3 ಕಡೆಗಳಲ್ಲಿ ಕಾಂಗ್ರೆಸ್ ಸೋತೋಯ್ತು. ಅದೇ ರೀತಿ ಕರ್ನಾಟಕದಲ್ಲಿ ನಡೆದುಕೊಂಡ್ರೆ, ಅಧಿಕಾರ ಸೂತ್ರವನ್ನ ಜಾರಿಗೊಳಿಸದೆ ಹೋದ್ರೆ ಇಲ್ಲೂ ಕೂಡ ಅದೇ ಕಷ್ಟ ಆಗತ್ತೆ ಅಂದ್ರಂತೆ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಇದು. ದೆಹಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಎದುರಿಗಿನ ಮಾತುಕತೆಯಲ್ಲಿ ಹೈಕಮಾಂಡ್ಗೊಂದು ಡೆಡ್ ಲೈನ್ ಕೊಟ್ಟು ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಬಣದವರನ್ನ ಕಂಟ್ರೋಲ್ ಮಾಡಿ, ಇಲ್ದಿದ್ರೆ ಪಕ್ಷದಲ್ಲಿ ಭವಿಷ್ಯಕ್ಕೆ ಹಾನಿಯಾಗತ್ತೆ ಅಂದ್ರಂತೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢದ ಉದಾಹರಣೆ ಕೊಟ್ಟು ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಮಧ್ಯಪ್ರದೇಶದಲ್ಲಿ 2018ರ ಚುನಾವಣೆಯಲ್ಲಿ 114 ಸ್ಥಾನ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿ ರೇಸ್ನಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಇದ್ರು. ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತಂತೆ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ಸ್ಥಾನ ತಮಗೆ ಕೊಡಬೇಕು ಅಂತ ಗಂಟು ಬಿದ್ರು. ಹೈಕಮಾಂಡ್ ಆಸಕ್ತಿ ತೋರಿಸಲಿಲ್ಲ. 22 ಶಾಸಕರನ್ನ ಕರ್ಕೊಂಡು ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಹೋದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಕಾರಣ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿ ಮಾಡಲಿಲ್ಲ ಅಂತ. 2018ರಲ್ಲೇ ಕಾಂಗ್ರೆಸ್ ರಾಜಸ್ಥಾನದಲ್ಲಿ 200ರ ಪೈಕಿ 100 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಅಲ್ಲೂ ಕೂಡ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ಮಧ್ಯೆ ಮುಖ್ಯಮಂತ್ರಿ ರೇಸ್ ಇತ್ತು. ಮೊದಲಿಗೆ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗೋದು, ಆ ನಂತರ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗುವುದು ಅನ್ನುವ ಅಧಿಕಾರ ಹಂಚಿಕೆ ಸೂತ್ರವನ್ನ ರಾಜಸ್ಥಾನದಲ್ಲಿ ಜಾರಿಗೊಳಿಸಲಾಗಿತ್ತು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಅಶೋಕ್ ಗೆಹ್ಲೋಟ್ ಒಪ್ಪಲಿಲ್ಲ. ಅನೇಕ ಹೈಡ್ರಾಮಾಗಳ ನಡೆದು ರಾಜಸ್ಥಾನದಲ್ಲಿ. ಸರ್ಕಾರ ಏನು ಕೆಲಸ ಮಾಡ್ತಿದೆ ಅನ್ನೋದಕ್ಕಿಂತಲೂ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್ ಸುದ್ದಿಗಳೇ, ಅವರ ಒಳಜಗಳದ ಸುದ್ದಿಗಳೇ ಜಾಸ್ತಿ ಬರ್ತಾ ಇದ್ವು. ಸಚಿನ್ ಪೈಲಟ್ ಡಿಸಿಎಂ ಆಗೇ ಉಳಿದ್ರು. ಬಿಜೆಪಿಗೆ ಸೇರಿ ಬಿಡ್ತಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದ್ವು. ಐದು ವರ್ಷ ಹಂಗು ಹಿಂಗು ಕಾಲೆಳ್ಕೊಂಡು ಸರ್ಕಾರ ಹೋಯ್ತು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತು ಬಿಜೆಪಿಗೆ ಅಧಿಕಾರ ಬಂತು. ಅದೇ ವರ್ಷ ಛತ್ತೀಸ್ಗಢನಲ್ಲಿ ದೊಡ್ಡ ಗೆಲುವನ್ನ ಪಡೆದಿತ್ತು ಕಾಂಗ್ರೆಸ್. 90ರ ಪೈಕಿ 68 ಸ್ಥಾನಗಳನ್ನು ಗೆದ್ದಿತ್ತು. ಭೂಪೇಶ್ ಬಘೇಲ್, ಟಿ ಎನ್ ಸಿಂಗ್ ದೇವ್ ಮಧ್ಯದಲ್ಲಿ ಮುಖ್ಯಮಂತ್ರಿ ರೇಸ್ ಇತ್ತು.
ಮೊದಲ 2.5 ವರ್ಷ ಭೂಪೇಶ್ ಬಘೇಲ್, ನಂತರದ 2.5 ವರ್ಷ TN ಸಿಂಗ್ದೇವ್ ಅನ್ನುವ ಅಧಿಕಾರ ಹಂಚಿಕೆ ಸೂತ್ರ ರಚನೆಯಾಗಿದೆ. ಭೂಪೇಶ್ ಬಘೇಲ್ ರಾಜೀನಾಮೆ ಕೊಡಲೇ ಇಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಲೇ ಇಲ್ಲ. ತಿಕ್ಕಾಟದಲ್ಲೇ 5 ವರ್ಷ ಮುಗಿಸಿದ್ರು. ಮುಂದೇನಾಯ್ತು? 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಕರ್ನಾಟಕದಲ್ಲೂ ಅಧಿಕಾರ ಹಂಚಿಕೆ ಸೂತ್ರ ಇದೆ, ಅದನ್ನ ಜಾರಿಗೊಳಿಸಬೇಕು. ಅಕ್ಟೋಬರ್ 31ರ ಒಳಗೆ ಜಾರಿಗೊಳಿಸಬೇಕು. ಇಲ್ಲದಿದ್ರೆ ಪಕ್ಷಕ್ಕೆ ಕಷ್ಟ ಅಂತ DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟು ಬಂದಿದ್ದಾರಂತೆ. ಇದಕ್ಕೆ ಸರಿಯಾಗಿ DK ಶಿವಕುಮಾರ್ ಅವರ ಜಾತಕದಲ್ಲಿ ಇನ್ನೇನು ಅಧಿಕಾರ ಯೋಗ ಶುರುವಾಗ್ತಾ ಇದೆ ಅನ್ನುವ ವಿಶ್ಲೇಷಣೆಯೊಂದು ಬರ್ತಾ ಇದೆ. ಮಾರ್ಚ್ 29ರಿಂದ ಏಕಾದಶ ಸ್ಥಾನದಲ್ಲಿ ಶನಿ ಬಂದು ಕೂರ್ತಾನಂತೆ. ವೃಷಭ ರಾಶಿಯವರಿಗೆ ಅಧಿಕಾರ ಯೋಗವಂತೆ ಮಾರ್ಚ್ 29ರಿಂದ. ಜ್ಯೋತಿಷಿಗಳು ಹೇಳಿರ್ಬೇಕು, ಈಗಲೇ ಏನಾದ್ರು ಪ್ರಯತ್ನ ಪಟ್ಟು ತಗೊಂಡ್ರೆ ನಿಮಗೆ ಅಧಿಕಾರ ಯೋಗ ಜಾಸ್ತಿ ಇದೆ, ಏನು ಎಫರ್ಟ್ ಹಾಕಬೇಕೋ ಹಾಕಿ ಅಂತ. ಬೆಳಗಾವಿ ಅಧಿವೇಶನದಲ್ಲಿ DK ಶಿವಕುಮಾರ್ ಅವರು ಕಾಂಗ್ರೆಸ್ ಗೆದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ಒಂದು ಕತೆ ಹೇಳಿದ್ರು. SM ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅನ್ನುವ ಪಟ್ಟಿ ಮಾಡಿ ದಿಲ್ಲಿಗೆ ಕಳಿಸಿದ್ರೆ, ದಿಲ್ಲಿಯಿಂದ ಬಂದ ಪಟ್ಟಿಯಲ್ಲಿ DK ಶಿವಕುಮಾರ್ ಅವರ ಹೆಸರೇ ಇರಲಿಲ್ವಂತೆ. ದ್ವಾರಕಾನಾಥ್ ಜ್ಯೋತಿಷಿ ಹೇಳಿದ್ರಂತೆ ಅಧಿಕಾರನ ಒದ್ದು ತಗೋಬೇಕು ಅಂತ. ಅದನ್ನ ಲಿಟ್ರಲಿ ಜಾರಿಗೊಳಿಸಿದ DK ಶಿವಕುಮಾರ್ ಹೋಗಿ SM ಕೃಷ್ಣ ಅವರ ಮನೆ ಬಾಗಿಲು ಒದ್ದು ಬಿಟ್ಟಿದ್ರಂತೆ. ನಾನಿಲ್ಲದೆ ಇದು ಹೆಂಗೆ ಕ್ಯಾಬಿನೆಟ್ ರಚನೆ ಆಗುತ್ತೆ? ಜ್ಯೋತಿಷಿ ಹೇಳಿದ್ರು ಅಧಿಕಾರನ ಒದ್ದು ತಗೋಬೇಕು ಅಂತ, ನಾನು ಹೋಗಿ ಒದ್ದು ಬಿಟ್ಟಿದ್ದೆ ಅಂತ. ಈಗಲೂ ಜ್ಯೋತಿಷಿ ಹೇಳಿರ್ಬೇಕು ಮಾರ್ಚ್ 29ರಿಂದ ನಿಮಗೆ ಅಧಿಕಾರ ಯೋಗ ಬರ್ತಾ ಇದೆ ಅಂತ. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ದೊಡ್ಡ ಸುದ್ದಿ ಇದು, ಡೆಡ್ಲೈನೇ ಕೊಟ್ಟು ಬಂದಿದ್ದಾರೆ ಅಂತ. ಅದೇ DK ಶಿವಕುಮಾರ್ KC ವೇಣುಗೋಪಾಲ್ ಜೊತೆ ಇನ್ನು ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಅಕ್ಟೋಬರ್ 31ಕ್ಕೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ನೀವು ಅಕ್ಟೋಬರ್ 31 ಅಂದರೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ಅಕ್ಟೋಬರ್ ನವೆಂಬರ್ನ ಒಂದು ಕಾಲಘಟ್ಟದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಮೊದಲೇ ಡಿಸೈಡ್ ಆಗಿದೆ. ಹೀಗಾಗಿ ನೀವು ಈಗ ಯಾವುದೇ ಸಬೂಬನ್ನು ಹೇಳಬೇಡಿ. ಈಗ ನನಗೆ ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡಿ 28ರ ಸಂದರ್ಭದಲ್ಲಿ ಅಧಿಕಾರವನ್ನು ವಾಪಸ್ ತರೋದು ನನ್ನ ಜವಾಬ್ದಾರಿ. ನೀವು ಈಗ ಅಧಿಕಾರವನ್ನು ಕೊಡಲಿಲ್ಲ ಅಂತಾದರೆ ನಾಳೆ ಮಧ್ಯಪ್ರದೇಶದಲ್ಲಿ ಏನಾಯಿತೋ, ರಾಜಸ್ಥಾನದಲ್ಲಿ ಏನಾಯಿತೋ, ಛತ್ತೀಸ್ಗಢದಲ್ಲಿ ಏನಾಯಿತೋ, ಅದು ಕಾಂಗ್ರೆಸ್ ಪಾರ್ಟಿಗೆ ಸೆಟ್ ಬ್ಯಾಕ್ ಮಾಡಿದೆ. ಹೌದು, ಕರ್ನಾಟಕದಲ್ಲೂ ಕೂಡ ನೀವು ಈಗ ಅಧಿಕಾರವನ್ನು ಬಿಟ್ಟುಕೊಡಲಿಲ್ಲ ಅಂತಾದರೆ, ನೀವು ಸಿದ್ದರಾಮಯ್ಯನವ್ರನ್ನೇ ಅವರ ಬೆಂಬಲಿಗರು ಏನು ಗಲಾಟೆಯನ್ನು ಮಾಡ್ತಿದ್ದಾರೆ, ಆ ಕಾರಣದಿಂದ ಹೈಕಮಾಂಡ್ ಏನೂ ಮಾಡದೆ ಕೂತ್ಕೊಂಡ್ರೆ ಆಮೇಲೆ ಮುಂದಾಗುವ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಿಗೆ ನೀವು ಹೊಣೆಗಾರರಾಗ್ತೀರಿ ಹೊರತು ನಾನಲ್ಲ. ನನಗೆ ನೀವೇನು ಪ್ರಾಮಿಸ್ ಮಾಡಿದ್ರಿ ಆ ಪ್ರಾಮಿಸನ್ನು ಫುಲ್ಫಿಲ್ ಮಾಡಿ ಅನ್ನೋದನ್ನು DK ಶಿವಕುಮಾರ್ KC ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿಗೆ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿ ಬಂದಿದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ಅವರು ಈಶಾ ಫೌಂಡೇಶನ್ಗೆ ಹೋಗಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕೂಡ, ಒಂದು ವೇಳೆ ನೀವು ಆ ರೀತಿಯ ನಿರ್ಣಯವನ್ನು ನಿಮಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದಲ್ಲಿ ನಾಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳೇ ನೀವು ಹೊಣೆ ಆಗ್ತೀರಿ. ಜ್ಯೋತಿರಾದಿತ್ಯ ಸಿಂಧಿಯಾ ತಪ್ಪು ನಿರ್ಣಯವನ್ನು ನೀವು ತೆಗೆದುಕೊಂಡ್ರಿ, ಮಧ್ಯಪ್ರದೇಶದಲ್ಲಿ ವಾಪಸ್ ಸರ್ಕಾರನೇ ಬರ್ತಾ ಇಲ್ಲ. ರಾಜಸ್ಥಾನದಲ್ಲೂ ಕೂಡ ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರಿ. ಅಶೋಕ್ ಗೆಹ್ಲೋಟ್ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಡ್ಲಿಲ್ಲ. ಸಚಿನ್ ಪೈಲಟ್ರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ರಾಜಸ್ಥಾನದಲ್ಲಿ ಅಧಿಕಾರ ಕಳ್ಕೊಂಡ್ರಿ. ಈಗ ಕರ್ನಾಟಕದಲ್ಲೂ ಕೂಡ ನೀವು ಏನು ಪ್ರಾಮಿಸ್ ಮಾಡಿದಿರಿ ಅದನ್ನು ಫುಲ್ಫಿಲ್ ಮಾಡಿ ಅನ್ನೋದನ್ನು ಅಸರ್ಟಿವ್ ಆಗಿ ಹೇಳಿ ಬಂದಿದ್ದಾರೆ ಅನ್ನೋದನ್ನು DK ಆಪ್ತ ಮೂಲಗಳು ಖಚಿತಪಡಿಸ್ತಾ ಇವೆ. ತುಂಬ ಅಸರ್ಟಿವ್ ಆಗಿ DK ಶಿವಕುಮಾರ್ ಈ ಬಾರಿ KC ವೇಣುಗೋಪಾಲ್ ಜೊತೆ ಮಾತನಾಡಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅಜಿತ್ ಅವರು ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣನವರ ಪದೇ ಪದೇ ಏನು ಆರೋಪಗಳು ಬರ್ತಾ ಇದ್ದು, ಪದೇ ಪದೇ ಏನು ಮಾಧ್ಯಮಗಳಿಗೆ ಮಾತನಾಡಿದ್ರು, ಅದನ್ನೂ ಕೂಡ ಈ ಬಾರಿ ಪ್ರಸ್ತಾಪಿಸಿ
ಲಾಸ್ಟ್ ಟೈಮ್ ಕೂಡ ಇದನ್ನು ಅವರು ಕೆ ಸಿ ವೇಣುಗೋಪಾಲ್ಗೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ರು, ಈ ಬಾರಿ ಕೂಡ ಹೇಳಿದ್ದಾರೆ ಅಂತ ಡಿ ಕೆ ಆಪ್ತ ಮೂಲಗಳು ಹೇಳ್ತಾ ಇವೆ. ಇದು ಪದೇ ಪದೇ ಮುಂದುವರೆದ್ರೆ ನಮ್ಮ ಜನನೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಹೈಕಮಾಂಡ್ನವ್ರು ಬಂದು ಇದಕ್ಕೆ ಬ್ರೇಕ್ ಹಾಕಬೇಕೇ ಹೊರತು ನಾನು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ, ಅವ್ರು ನನ್ನ ಮಾತು ಕೇಳಲ್ಲ. ಹಾಗಿರುವಾಗ ನೀವು ಯಾರಾದರೂ ಬಂದು ಇದಕ್ಕೆ ಬ್ರೇಕ್ ಹಾಕಬೇಕು. ಬ್ರೇಕ್ ಹಾಕದೇ ಹೋದರೆ ನನ್ನ ಪರವಾಗಿರ್ತಕ್ಕಂಥ ಶಾಸಕರು ಸಂಸದರು ಕೂಡ ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಯಾವ ಕಾರಣದಿಂದಲೂ ಕೂಡ ಇದರಿಂದ ಪಾರ್ಟಿಗೆ ಒಳ್ಳೆಯದಾಗಲ್ಲ. ನಾನು ಅವರು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳೋದನ್ನು ಕೂಡ ಕೆ ಸಿ ವೇಣುಗೋಪಾಲ್ಗೆ ಮೊದಲೇ ತಿಳಿಸಿದ್ರು ಅಂತಕ್ಕಂಥದ್ದು ಇರತಕ್ಕಂಥ ಮಾಹಿತಿ. ನಾನು ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ ಅಂದಾಕ್ಷಣ ಏನೋ ಬದಲಾವಣೆ ಆಗದ್ ಬಿಡುತ್ತೆ ಅಂತಕ್ಕಂಥದ್ದಲ್ಲ. ಆದರೆ ನೀವು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ, ನೀವು ಯಾವುದೇ ರೀತಿಯ ನಿರ್ಣಯ ಪ್ರಕ್ರಿಯೆಯನ್ನು ಶುರು ಮಾಡದೆ ಹೋದರೆ ಅವ್ರಿಗೇನು ಅನಿಸುತ್ತೆ, ಅವರು ಡಿ ಕೆ ಆಪ್ತ ಮೂಲಗಳು ಹೇಳ್ತಿರೋ ಪ್ರಕಾರ ಅವ್ರ ಜ್ಯೋತಿಷಿ ಅವ್ರಿಗೆ ಹೇಳಿರೋದು ಮಾರ್ಚ್ 29-30 ಯುಗಾದಿ ಬರುತ್ತೆ. ಯುಗಾದಿಯಿಂದ ಗ್ರಹಗತಿಗಳು ಬದಲಾವಣೆ ಆಗ್ತವೆ. ನನಗಷ್ಟು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅಜಿತ್, ನನಗೂ ಗೊತ್ತಿಲ್ಲ. ಅಲ್ಲ ಅಂದರೆ ಆಗ ಏನೋ ಅದು ಶನಿ ಏನು ಬರುತ್ತೆ, ಅದು 2.5 ವರ್ಷ ಪವರ್ಫುಲ್ ಇರುತ್ತೆ. ಹೀಗಾಗಿ ನನಗೆ ಆ 2.5 ವರ್ಷ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಕೊಡಿ, ನಾನು 28ರಲ್ಲಿ ಮತ್ತೆ ವಾಪಸ್ ಅಧಿಕಾರವನ್ನು ತಂದು ತೋರಿಸ್ತೀನಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ಗೆ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಮತ್ತು ನನಗನ್ಸುತ್ತೆ ಅಜಿತ್, ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ನೋಡದೆ ಏನೂ ಮಾಡಲ್ಲ ಅವರು. ಅವರು ನನಗೊಂದ್ಸಲ ಹೇಳಿದರು, ಅವರು ಎಸ್.ಎಂ. ಕೃಷ್ಣ ಧರ್ಮಸಿಂಗ್ ಅಧ್ಯಕ್ಷರಾಗಿದ್ದರು KPCCದು. ಸೀತಾರಾಮ್ ಕೇಸರಿ ಧರ್ಮಸಿಂಗ್ ಅವ್ರನ್ನ ಅಧ್ಯಕ್ಷ ಮಾಡಿದರು OBC ಅನ್ನುವ ಕಾರಣಕ್ಕೋಸ್ಕರ. ಇವರು ಎಸ್.ಎಂ. ಕೃಷ್ಣ ಅವರ ಜಾತಕ ತೋರಿಸಿದ್ರಂತೆ ರಾಜ್ಯಸಭಾ ಸದಸ್ಯರಾದ್ಮೇಲೆ. ತೋರಿಸಿದಾಗ ಇವ್ರಿಗೆ ರಾಜಯೋಗ ಇದೆ, ಇವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಆಗ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವ್ರಿಗೆ ದುಂಬಾಲ್ ಬಿದ್ದು ಮೇಜರ್ ಕಮ್ಯುನಿಟಿ ಅವ್ರನ್ನ ಮಾಡಿ, ನೀವು ಧರ್ಮಸಿಂಗ್ ಅವ್ರನ್ನ ಮಾಡಿದರೆ ಅಧಿಕಾರ ಹೆಂಗೆ ಬರುತ್ತೆ, ನೀವು ಮೇಜರ್ ಕಮ್ಯುನಿಟಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ, ನಾವು ಅಧಿಕಾರವನ್ನು ತಂದು ಕೊಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಎಸ್.ಎಂ. ಕೃಷ್ಣರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದರು. ದೇವೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ಕೇಳದೆ, ಗ್ರಹಗತಿಗಳನ್ನು ನೋಡದೆ ಏನೂ ಮಾಡೋರಲ್ಲ ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಈಗೇನು ಅಗ್ರೆಸಿವ್ ಆಗ್ತಿದ್ದಾರೆ, ಎಸರ್ಟಿವ್ ಆಗ್ತಿದ್ದಾರೆ, ಅದಕ್ಕೆ ಮುಖ್ಯ ಕಾರಣ ಅವರಿಗೆ ಜ್ಯೋತಿಷ್ಯಗಳು ಕೂಡ ಹೇಳಿದ್ದಾರೆ, ಈಗಲೇ ಅಧಿಕಾರ ನಿಮ್ಗೆ ಸಿಕ್ಕರೆ 2.5 ವರ್ಷ ಪವರ್ಫುಲ್ ಇರುತ್ತೆ, ನಿಮಗೊಂದು ಒಳ್ಳೆ ಗ್ರಹಗತಿಗಳಿವೆ, ನೀವು ಮುಖ್ಯಮಂತ್ರಿ ಆದರೆ ಕ್ಲಿಕ್ ಆಗ್ತೀರಿ, ಸಕ್ಸಸ್ ಆಗ್ತೀರಿ ಅಂತಕ್ಕಂಥದ್ದನ್ನು ಅವ್ರಿಗೆ ಯಾರೋ ಹೇಳಿದ್ದಾರೆ. ಆಮೇಲೆ ಅವರು 2.5 ವರ್ಷ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು ಅನ್ನುವ ಕಾರಣಕ್ಕೋಸ್ಕರ ಈಗ ಅವರು ಹೈಕಮಾಂಡ್ ಮುಂದೆ ಈ ಬೇಡಿಕೆ ಇಟ್ಟಿದ್ದಾರೆ, ನೀವು ಅಕ್ಟೋಬರ್ 31ರೊಳಗಡೆ ಪ್ರಕ್ರಿಯೆ ಮುಗಿಸಿ. ಡಿ ಕೆ ಶಿವಕುಮಾರ್ ಬಣದವರು ಹೇಳ್ತಿರುವ ಪ್ರಕಾರ, ನಾನು ಇವತ್ತು ಅವ್ರ ಜೊತೆ ಕೆಲವೊಬ್ಬರ ಜೊತೆ ಮಾತನಾಡಿರುವ ಪ್ರಕಾರ, ಅವ್ರು ಹೇಳ್ತಿದ್ದಾರೆ ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ, ಅವ್ರಿಗೂ ಗೊತ್ತಿದೆ. ಆದರೆ ಅದನ್ನು ತಪ್ಪಿಸುವುದಕ್ಕೋಸ್ಕರ ಸಿದ್ದರಾಮಯ್ಯ ಬಣ ಏನು ಅಗ್ರೆಸಿವ್ ಆಗ್ತಿದೆ, ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ ಜೊತೆ ಹೇಳಿದ್ದಾರೆ, ಇದನ್ನು ನೀವು ನಿಲ್ಲಿಸಬೇಕು, ಇದನ್ನು ನನ್ನಿಂದ ನಿಲ್ಲಿಸಬೇಕು ಅಂತಕ್ಕಂಥ ನಿರೀಕ್ಷೆ ಸರಿಯಲ್ಲ. ನೀವು ಹೈಕಮಾಂಡ್ನವ್ರು ಬಂದು ಯಾರಾದರೂ ಬಂದು ಕುಳಿತುಕೊಂಡು ಮಾಧ್ಯಮಗಳಿಗೆ ಹೇಳಿಕೆ ನೀಡದಂತೆ, ಪದೇ ಪದೇ ಈ ಗೊಂದಲ ಎಬ್ಬಿಸಿದಂತೆ ನೀವು ನೋಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿ ಬಂದಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವ್ರ ಪ್ರತಿಕ್ರಿಯೆ ಏನು, ಸಿದ್ದರಾಮಯ್ಯ ಏನು ಮಾಡ್ತಾರೆ, ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ, ದಟ್ ಈಸ್ ಇಂಟ್ರೆಸ್ಟಿಂಗ್ ಟು. ಅಲ್ಲ, ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ. ಏನು ಸುದ್ದಿ ಅಂದರು. ನಾನು ಅಂದೆ, ಏನು ದಿಲ್ಲಿಗೆ ಹೋಗಿ ಭಾಳ ಸ್ಟ್ರಾಂಗಾಗಿ ಮಾತಾಡಿ ಬಂದಿದ್ದೀರಂತೆ, ಅದೇ ಸುದ್ದಿ ಅಂತ. ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ನಕ್ಕು ಸುಮ್ಮನಾದರು. ಹೂನು ಅನ್ನಲಿಲ್ಲ ಅವರು. ಅಲ್ಲಿಗೆ ಡೆಡ್ಲೈನ್ನ ವರದಿ ಪುಷ್ಟೀಕರಣಗೊಂಡಂತೆ ಅನ್ನಿಸ್ತಾ ಇದೆ ನನಗೆ. ಅಲ್ಲ ಅಜಿತ್, ಡೆಫಿನೆಟ್ಲಿ ಅವ್ರು ಹೋಗಿ ಮಾತನಾಡಿ ಬಂದಿದ್ದಾರೆ. ಆ ರೀತಿ ಅಸರ್ಟಿವ್ ಆಗಿ ಮಾತನಾಡಿ ಬಂದಿದ್ದು ನಿಶ್ಚಿತವಾಗಿ ನನಗನ್ಸುತ್ತೆ, ಅವ್ರಿಗನ್ನಿಸ್ತಾ ಇದೆ ಏನಾದರೂ ಈ ವರ್ಷ ಆಗಬೇಕು. ಇದು ಮುಂದೂಡ್ತಾ ಹೋದರೆ ಆಗ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ, ಮತ್ತು ಅಲ್ಲಿಯವರೆಗೆ ನನ್ನನ್ನು ನೀವು PCC ಅಧ್ಯಕ್ಷ ಸ್ಥಾನದಿಂದ ತೆಗಿಬಾರ್ದು. ಇದನ್ನು ಕೂಡ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಹೇಳ ಬಂದಿದ್ದಾರೆ ಅನ್ನೋದನ್ನು ಅವರ ಆಪ್ತ ಮೂಲಗಳು ಖಚಿತಪಡಿಸಿವೆ. ಸಿದ್ದರಾಮಯ್ಯ ಬಣದ ಮೌತ್ ಪೀಸ್ ರೀತಿಯಲ್ಲಿ ಮಾತನಾಡ್ತಾ ಇದ್ದ KN ರಾಜಣ್ಣ ಅವರು ಏಕಾಏಕಿ ಮೌನ ವಹಿಸಿದ್ದು ಅನೇಕ ಚರ್ಚೆಗಳಿಗೆ ಗ್ರಾಸವಾಗಿತ್ತು. ಅತ್ಯಂತ ನೇರವಾಗಿ ಇದ್ದದ್ದನ್ನು ಇದ್ದಂಗೆ ಕಡ್ಡಿ ಮುರಿದಂಗೆ ಮಾತಾಡ್ತಾ ಬಂದಂಥವರು KN ರಾಜಣ್ಣ ಕೆಲವು ದಿನಗಳಿಂದ ಏಕಾಏಕಿ ಮೌನವಾಗ್ಬಿಟ್ಟಿತ್ತು. ಮತ್ತೆ ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಸದ್ಗುರು ಅವರ ಈಶಾ ಫೌಂಡೇಶನ್ನಿನ ಕೊಯಮತ್ತೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರ ಬಗ್ಗೆ.
ರಾಹುಲ್ ಗಾಂಧಿ ಬಗ್ಗೆ ಕೇಳಿದ್ರೆ ಅವ್ರು ನನಗೆ ಗೊತ್ತಿಲ್ಲ ಅಂತಿದ್ರು ಸದ್ಗುರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಯಾರ್ಯಾರು ಏನೇನಂದ್ರು, ಅಂಥವರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಸರಿನಾ? ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಅಂತ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪನವ್ರದ್ದು ಹಾರಿಕೆಯ ಪ್ರತಿಕ್ರಿಯೆಗಳು. ಕೆ ಎನ್ ರಾಜಣ್ಣ ಮಾತ್ರ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕಂತವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಂತ ಕೇಳಿಸ್ತಾರೆ. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು. ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕು. ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹಿಂದುತ್ವ ಜಪ ಮಾಡ್ತಿದ್ದಾರೆ. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತಿಲ್ಲ ಹೇಳ, ಮುಂಚೆನೇ ಹೇಳೋರು ಅವ್ರೇನೋ. ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿದ್ದ ಕೇಳ್ತೀವಿ ಅವಾಗ ಇದನ್ನ ಹೇಳಾರ, ಹೊಸದಲ್ಲಿ ಹೇಳಾರ, ಅದನ್ನ ಅದನ್ನ ಹೇಳ್ತಾರೆ ಅವರು. ಅವ್ರು ಮಾಡ್ಬೇಕಲ್ಲ ಅದು. ಅಂತರ್ರಾಜ್ಯಕ್ಕೆ ಹೋಗಿದ್ರು, ನಮ್ಮ ಕರ್ನಾಟಕದಾಗ ನಡೆದಿಲ್ಲಲ್ಲ ಅದು. ಡೆಲ್ಲಿ ಅವರು ಅವ್ರಿಗೆ ಸಂಬಂಧಪಟ್ಟದ್ದು ಅದು. ಈಗ ಅದ್ರ ಬಗ್ಗೆ ಡೆಲ್ಲಿ ಅವ್ರು ಗಮನ ಹರಿಸ್ಬೇಕು. ನಮ್ಗೆ ಏನು ಐಡಿಯಾ ಇರೋದಕ್ಕೆ ಹೋಗಿದ್ದು ಒಳ್ಳೇದು ಕೆಟ್ಟದ್ದು. ರಾಜಣ್ಣವ್ರು ಏನು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದರೆ ಏನು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನಮ್ಮ KPCC ಅಧ್ಯಕ್ಷರು ಅವ್ರು ಹೋಗಿದ್ದಾರೆ, ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ಅಂತೆ ಕಂತೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ. ಇನ್ನು ಡಿ ಕೆ ಸುರೇಶ್ ಅವರು ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಶಿವಕುಮಾರ್ರನ್ನ ಮುಖ್ಯಮಂತ್ರಿ ಮಾಡುವ ಆಸೆ ನನಗಿದೆ. ಅದರ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲ. ಅದಕ್ಕೊಂದು ಕಾಲ ಬರಬೇಕು, ತೀರ್ಮಾನ ಆಗಬೇಕು. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದಾರೆ. ಈಗ ನಿಮ್ಮ ಸೀಟ್ ಖಾಲಿ ಮಾಡಿಸಬೇಕಾದ್ರೆ ಎಳೆದು ಕೂರಿಸಬೇಕಾಗತ್ತೆ. ಹೆಂಗಾಗುತ್ತವೆಲ್ಲ ಹೈಕಮಾಂಡ್ ತೀರ್ಮಾನಿಸಲಿ. ಡಿ ಕೆ ಶಿವಕುಮಾರ್ ಅವರು ನಂಬಿಕೆಯ ಮೇಲೆ ಬದುಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರದ್ದು ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ. ಅದು ಪಕ್ಷ ತೀರ್ಮಾನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಚಿಂತನೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಬೇಕು ನನಗೆ ಅನ್ನುವಂತ ಡಿಮ್ಯಾಂಡ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸರ್. ಪ್ರೋಸೆಸ್ ನ ಶುರು ಮಾಡಿ ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ. ಇಷ್ಟಬಹುದು. ಅದೇ ನಮ್ಗೆ ಯಾರು ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಅವರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರೇನು ಇಟ್ಟಿದಾರ ಅಂತ ನಮಗೆ ಗೊತ್ತಿಲ್ಲ. ಅದು ನಾವೇನು ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 140 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಬಿಜೆಪಿಯವರ ಮಾತಿಗೆ ನಾನು ಉತ್ತರ ಕೊಡಬೇಕಾದಂಥದ್ದಿಲ್ಲ. ಬಿಜೆಪಿಯವರು ಅವರ ಮನೆ, ಅವರ ಕುಟುಂಬವನ್ನ ಅವರು ಸರಿ ಮಾಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರನೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನೂ ಕೂಡ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವ್ರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ನಮ್ಮ ಅಪ್ಪ ಅಮ್ಮ ಇಬ್ರು ಮಗು ಹುಟ್ಟಿಲ್ಲ ಅಂತ ಹೇಳಿ ಹರಕೆ ಹೊತ್ತು ಹರಕೆಗೆ ಮಗು ಹುಟ್ಟಿತು ಅಂತ ಹೇಳಿ ನಮ್ಮಲ್ಲಿ
ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ. ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನ, ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಕ್ವಿಕ್ಲಿ ಬಿಜೆಪಿಯ ಡೆವಲಪ್ಮೆಂಟು, ಬಸನಗೌಡ ಪಾಟೀಲ್ ಯತ್ನಾಳರ ನೇತೃತ್ವದಲ್ಲಿ ವಿಜಯೇಂದ್ರರಿಗೆ ಲಿಂಗಾಯತರ ಬೆಂಬಲ ಇಲ್ಲ ಅಂತ ತೋರಿಸುವುದಕ್ಕೊಂದು ಲಿಂಗಾಯತರ ಸಭೆ ನಡೆದಾಗ, ಲಿಂಗಾಯತ ನಾಯಕರುಗಳ ಸಭೆ ನಡೆದಾದ ಮೇಲೆ ವಿಜಯೇಂದ್ರರ ಟೀಮಿನಲ್ಲಿರುವ ರೇಣುಕಾಚಾರ್ಯರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ಸಭೆ ಮಾಡಿದ್ರೆ ನಾವೊಂದು ಸಮಾವೇಶನೇ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಸ್ವಾಮೀಜಿಗಳನ್ನು ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರ ಪೂರ್ವಭಾವಿ ಸಭೆಗಳನ್ನು ಮಾಡ್ತಿದ್ದಾರೆ ಈಗಾಗಲೇ. ಹಾವೇರಿ, ದಾವಣಗೆರೆ, ಚಿತ್ರದುರ್ಗದಲ್ಲೆಲ್ಲ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮಾರ್ಚ್ 4ಕ್ಕೆ ಬೆಂಗಳೂರಿನಲ್ಲಿ ಸಮಾವೇಶ ಅಂತೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಕೇಳಿಸ್ಕೊಳ್ಳಿ. 4ನೇ ತಾರೀಕು ಬೆಂಗಳೂರು ಗ್ರ್ಯಾಂಡ್ನಲ್ಲಿ, ಗಾಯತ್ರಿ ಗ್ರ್ಯಾಂಡ್ನಲ್ಲಿ 10:30ಕ್ಕೆ ಮಹಾಸಂಗಮದ ಸಭೆಯನ್ನು ಅರಮನೆ ಆವರಣ ಮಾಡ್ತೀವಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ಯಾವುದೇ ನಮ್ಮ ಸಮಾಜದ ಸಭೆಗಳನ್ನು ಮಾಡಬಾರ್ದು ಸ್ಪಷ್ಟ ನನಗೆ ಸೂಚನೆ ಕೊಡೋದು ಸತ್ಯ. ಅದ್ರಾಗೇನಿಲ್ಲ. ವಾಟ್ಸಪ್ ಕಾಲ್ ಮಾಡಿದ್ರು ಕೆಲವು ಮಠಾಧೀಶರು, ರಾಜ್ಯದ ಉದ್ದಕ್ಕೆ ಪ್ರವಾಸವನ್ನು ಮಾಡಬೇಕಂತ ಹೊರಟಿದ್ದೀವಿ. ಕಲ್ಲು ಮುಳ್ಳು ಈ ಚಿತ್ರ ಎಲ್ಲವೂ ಬರ್ತವೆ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆಯಲ್ಲಿ ಅಂತೇಳಿ ಒಂದು ಹೆಜ್ಜೆ ಮುಂದಿಡ್ತೀವಿ. ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡ್ತೀವಿ, ಪಡೆದ ಮನಸ್ಸನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಇದ್ರ ಜೊತೆಗೆ ನಾವು ನಿಮಗೆ ತೀರ್ಮಾನ ಮಾಡಿದ್ವಿ, ನಾವು ಯಾರಿಂದ ಹಣ ಸಂಗ್ರಹ ಮಾಡಲ್ಲ. ಯಡಿಯೂರಪ್ಪನವ್ರನ್ನೂ ಕೇಳಿಲ್ಲ. ಅವ್ರ ಮಗ ಸತ್ಯದಲ್ಲಿ ಪವಿತ್ರವಾದ ವೀರೇಶ್ವರ ಸಭಾಭವನ, ಅವರನ್ನೂ ಕೇಳಿಲ್ಲ. ಭಗವಂತ ಸಾಕ್ಷಿ ಅವ್ರಿಗೆ ಯಾಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ನಾವು ಮಾಡಿ ಸಮಾಜ ಕಟ್ತೀವಿ ಅಂತ ಹೇಳಿದ್ವಿ. ನಿನ್ನೆ ತೀರ್ಮಾನ ಮಾಡಿದ್ವಿ, ಆಯಾ ಭಾಗದಲ್ಲಿ ಆಯಾ ಸಮಾಜ ಮುಖಂಡರು ಇವತ್ತಿನ ನಾವು ಯಾರಿಂದ ಹಣ ಸಂಗ್ರಹ ಮಾಡಲ್ಲ, ಮುಂದೆ ಸಮಾವೇಶ ಮಾಡಬೇಕಂದಲ್ವ ಒಬ್ಬೊಬ್ಬರು ಒಂದು ದಾರಿಗಳು ಏನೇನು ಖರ್ಚು ವೆಚ್ಚಗಳು ವಹಿಸ್ಕೊಳ್ಬೇಕು ಅದನ್ನ ಇಡೀ ಸಮಾಜ ನಾವು ಈ ಇಂಥ ದೊಡ್ಡ ಸಮಾವೇಶ ಮಾಡಲಿಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತೇಳಿ ಸಮಾಜ ಒಟ್ಟುಗೂಡಿಸಿ ದಾನಿಗಳಿಂದ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತೇಳಿ. ಇಂಥದ್ದೆಲ್ಲ ಆಗಬಾರ್ದು, ರೇಣುಕಾಚಾರ್ಯರ ಜೊತೆ ನಾನು ಮಾತಾಡ್ತೀನಿ ಅಂತ ವಿಜಯೇಂದ್ರ ನೆನ್ನೆ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೋ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.